ಜಗನ್ನಾಥ, ಆತನ ಮಹಿಮೆ ಅಪಾರ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆ ನೆಲೆಸಿರುವ ಈ ಪುಣ್ಯ ಕ್ಷೇತ್ರದಲ್ಲಿ ಇದುವರೆಗೂ ವಿಜ್ಞಾನಕ್ಕೂ ಕೂಡ ಭೇದಿಸಲಾಗದ ಅದೆಷ್ಟೋ ವಿಸ್ಮಯಕಾರಿ ವಿಷಯಗಳು ಈ ಸನ್ನಿಧಿಯಲ್ಲಿದೆ. ಜಗನ್ನಾಥನ ಪವಾಡಗಳನ್ನ ಕೇಳಿದ್ರೆ ಮೈ ಜುಮ್ ಅನಿಸುತ್ತದೆ. ಮೊದಲು ಈ ದೇವಸ್ಥಾನದ ವಿಸ್ಮಯಕಾರಿ ಕೆಲವೊಂದು ಸಂಗತಿಗಳನ್ನ ತಿಳಿದುಕೊಳ್ಳೋಣ. ಆಮೇಲೆ ಆತನ ಪವಾಡಗಳನ್ನ ನೀವೇ ಕೇಳುವಿರಂತೆ. ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರಾಡುವ ಧ್ವಜ. ಇಡೀ ಪ್ರಪಂಚದಲ್ಲೇ ಇಂತಹ ವಿಸ್ಮಯಕಾರಿ ವಿಷಯ ಎಲ್ಲೂ ಇಲ್ಲ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಧ್ವಜ ಸಾಮಾನ್ಯವಾಗಿ ತೆಳುವಾದ ಬಟ್ಟೆಯಿಂದ ಮಾಡಿರುತ್ತಾರೆ. ಗಾಳಿ ಬೀಸುವ ಕಡೆಗೆ ಬಾವುಟ ಹಾರಾಡುತ್ತದೆ. ಆದರೆ ಪುರಿ ಜಗನ್ನಾಥ ದೇವಸ್ಥಾನದಲ್ಲಿರುವ ಬಾವುಟ ಗಾಳಿಗೆ ವಿರುದ್ಧ ದಿಕ್ಕಿಗೆ ಹಾರಾಡುತ್ತದೆ. ಬೀಸುತ್ತಿರುವ ಗಾಳಿಗೆ ಎದೆಗೊಟ್ಟು ನಿಲ್ಲುವ ಶಕ್ತಿ ಒಂದು ಚಿಕ್ಕ ಬಟ್ಟೆಯಿಂದ ಮಾಡಿದ ಬಾವುಟಕ್ಕೆ ಇದೆ ಅಂತ ಅಂದ್ರೆ ನಂಬಲು ಅಸಾಧ್ಯವಾದ ಮಾತು. ಇನ್ನು ಇಲ್ಲಿರುವ ಸುದರ್ಶನ ಚಕ್ರ. ಇಲ್ಲಿರುವ ಸುದರ್ಶನ ಚಕ್ರವನ್ನ ನೀವು ಯಾವುದೇ ದಿಕ್ಕಿನಲ್ಲಿ ನಿಂತು ನೋಡಿದರೂ ಅದು ನಿಮ್ಮತ್ತ ಮುಖ ಮಾಡಿಕೊಂಡಿದೆ ಎಂಬಂತೆ ತೋರುತ್ತದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಪುರಿ ಜಗನ್ನಾಥ ದೇವಾಲಯವು ಸುಮಾರು 214 ಅಡಿ ಎತ್ತರವಿದೆ. ಆದ್ರೆ ದಿನದ ಯಾವುದೇ ಸಮಯದಲ್ಲಿ ಸೂರ್ಯನ ಬೆಳಕು ಬಿದ್ದರೂ ಇಲ್ಲಿಯ ಗೋಪುರದ ನೆರಳು ಕಾಣಿಸುವುದೇ ಇಲ್ಲ. ಇನ್ನು ಇನ್ನೊಂದು ವಿಸ್ಮಯಕಾರಿ ಸಂಗತಿ ಅಂದ್ರೆ ದೇವಸ್ಥಾನದ ಮುಖ್ಯ ದ್ವಾರ. ಇದನ್ನ ಸಿಂಹದ್ವಾರ ಅಂತ ಕರೀತಾರೆ. ಮುಖ್ಯ ಬಾಗಿಲಿನ ಬಳಿ ಬರುವ ತನಕ ಹೊರಗಡೆ ಜೋರಾಗಿ ಸಮುದ್ರದ ಬೋರ್ಗರೆಯುವ ಶಬ್ದ ಕೇಳ್ತಾ ಇರ್ತದೆ. ಒಳಗೆ ಕಾಲಿಡುತ್ತಿದ್ದಂತೆ ಸಂಪೂರ್ಣವಾಗಿ ಸಮುದ್ರದ ಅಲೆಗಳ ಸದ್ದು ನಿಂತು ಹೋಗಿ ಸ್ವಲ್ಪವೂ ಶಬ್ದವೇ ಇಲ್ಲದೆ ಪ್ರಶಾಂತವಾದ ಶಾಂತಿಯಲ್ಲಿರುತ್ತದೆ. ಇನ್ನು ಮಹಾಪ್ರಸಾದದ ವಿಸ್ಮಯವನ್ನ ನೀವು ಕೇಳಲೇಬೇಕು. ಇಲ್ಲಿಯ ಅಡುಗೆ ಕೋಣೆಯಲ್ಲಿ 7 ಮಣ್ಣಿನ ಮಡಿಕೆಗಳಲ್ಲಿ ಮಹಾಪ್ರಸಾದವನ್ನ ತಯಾರಿಸ್ತಾರೆ. ಆದ್ರೆ ಹೀಗೆ ಬೇಯಿಸುವಾಗ ಒಂದು ಮಡಿಕೆಯ ಮೇಲೆ ಮತ್ತೊಂದು ಮಡಿಕೆ ಇಟ್ಟು ಒಲೆಯಲ್ಲಿ ಬೇಯಿಸುತ್ತಾರೆ. ಕೆಳಗೆ ಇರುವ ಮಡಿಕೆಗೆ ಜಾಸ್ತಿ ಬಿಸಿ ತಾಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಕೆಳಗೆ ಇರುವ ಮಡಿಕೆಯ ಪ್ರಸಾದ ಮೊದಲು ಬೇಯಬೇಕು. ಆದ್ರೆ ಈ ದೇವಸ್ಥಾನದ ಪವಾಡ ಅಂತ ಅಂದ್ರೆ ಇಲ್ಲಿ ಮೇಲಿರುವ ಮಡಿಕೆಯಲ್ಲಿರುವ ಆಹಾರ ಮೊದಲು ಬೇಯುತ್ತದೆ. ಇದನ್ನ ಇಂದಿಗೂ ವಿಜ್ಞಾನಕ್ಕೂ ಕೂಡ ಬಗೆಹರಿಸಲು ಆಗಲೇ ಇಲ್ಲ. ವಿಜ್ಞಾನಕ್ಕೂ ನಿಲುಕದ ಮತ್ತೊಂದು ವಿಷಯ ಅಂದ್ರೆ ಈ ದೇವಸ್ಥಾನದ ಗೋಪುರದ ಮೇಲೆ ಯಾವುದೇ ಪಕ್ಷಿಗಳು ಹಾರಾಡುವುದಿಲ್ಲ. ಅಷ್ಟೇ ಅಲ್ಲ, ವಿಮಾನಗಳು ಕೂಡ ಹಾರಾಟ ನಡೆಸುವುದಿಲ್ಲ. ಇನ್ನು ವರ್ಷ ಪೂರ್ತಿ ಈ ದೇವಸ್ಥಾನದಲ್ಲಿ ಒಂದೇ ಪ್ರಮಾಣದಲ್ಲಿ ಆಹಾರವನ್ನ ಭಕ್ತರಿಗಾಗಿ ತಯಾರಿಸುತ್ತಾರೆ. ಭಕ್ತರು ಅಧಿಕ ಸಂಖ್ಯೆಯಲ್ಲಿದ್ದರೂ ಎಲ್ಲರಿಗೂ ಪ್ರಸಾದ ಸಿಗುತ್ತದೆ. ಒಂದು ವೇಳೆ ಕಡಿಮೆ ಸಂಖ್ಯೆಯಲ್ಲಿದ್ದರೆ ಪ್ರಸಾದ ವ್ಯರ್ಥವಾಗುವುದಿಲ್ಲ. ಪವಿತ್ರವಾದ ಬೇವಿನ ಮರದಿಂದ ಮಾಡಲಾದ ಜಗನ್ನಾಥ, ಬಲರಾಮ ಮತ್ತು ಸುಭದ್ರೆಯರ ವಿಗ್ರಹಗಳಿವೆ. ಪ್ರತಿ 12 ವರ್ಷಗಳಿಗೊಮ್ಮೆ ದೇವರ ವಿಗ್ರಹವನ್ನು ಬದಲಾಯಿಸಿ ಹೊಸ ವಿಗ್ರಹವನ್ನ ಪ್ರತಿಷ್ಠಾಪಿಸಲಾಗುತ್ತದೆ. ಅಷ್ಟೇ ಅಲ್ಲ, ಇನ್ನು ಸಾಕಷ್ಟು ವಿಸ್ಮಯಕಾರಿ ಸಂಗತಿಗಳು ಈ ದೇವಸ್ಥಾನದಲ್ಲಿ ಅಡಗಿದೆ. ಇದೆಲ್ಲಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂದರೆ ಗಣಪತಿಯ ಪರಮ ಭಕ್ತನಾಗಿದ್ದ ದಕ್ಷಿಣ ಭಾರತದ ಗಣಪತಿ ಭಟ್ಟರ ಮೈ ರೋಮಾಂಚನವೆನಿಸುವ ಕಥೆಯನ್ನ ನೀವು ಕೇಳಲೇಬೇಕು. ಗಣಪತಿ ಭಟ್ಟರು ಗಣಪತಿಯ ಪರಮ ಭಕ್ತರಾಗಿದ್ದರು. ಅವರು ಎಷ್ಟು ದೊಡ್ಡ ಗಣಪತಿಯ ಆರಾಧಕರಾಗಿದ್ದರೆಂದರೆ ಪರಬ್ರಹ್ಮ ಅಂದರೆ ಅದು ಬೇರಾರು ಅಲ್ಲ, ಅದು ಗಣಪತಿಯೇ ಅಂತ ಅಂದುಕೊಂಡಿದ್ದರು. ಒಂದು ದಿನ ಬ್ರಹ್ಮ ಪುರಾಣವನ್ನ ಗಣಪತಿ ಭಟ್ರು ಓದ್ತಾ ಇರ್ಬೇಕಾದ್ರೆ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಕಲಿಯುಗದಲ್ಲಿ ಪರಬ್ರಹ್ಮ ಅಂದರೆ ಅದು ಗಣಪತಿಯಲ್ಲ, ಪುರಿಯಲ್ಲಿ ನೆಲೆಸಿರುವಂತಹ ಪುರಿ ಜಗನ್ನಾಥ ಅಂತ. ಇದು ಗಣಪತಿ ಭಟ್ಟರಿಗೆ ಸಿಕ್ಕಾಪಟ್ಟೆ ಬೇಸರವನ್ನ ಉಂಟು ಮಾಡುತ್ತೆ. ತಾನು ಪುರಿ ಜಗನ್ನಾಥನನ್ನ ದರ್ಶನ ಮಾಡಲೇಬೇಕು ಅಂತ ಹೊರಟು ನಿಲ್ತಾರೆ. ಪುರಿಯಲ್ಲಿರುವಂತಹ ಜಗನ್ನಾಥ ದೇವಸ್ಥಾನವನ್ನ ತಲುಪ್ತಾರೆ. ಈ ಯಾತ್ರೆಯಲ್ಲಿ ಪಾಲ್ಗೊಂಡು ಜಗನ್ನಾಥ, ಸುಭದ್ರ, ಬಲರಾಮನಿಗೆ ನಡೆಯುತ್ತಿದ್ದಂತಹ ಮಹಾ ಅಭಿಷೇಕವನ್ನ ನೋಡ್ತಾರೆ. ಆಗ ಇವರ ಮೂರ್ತಿಯನ್ನ ನೋಡಿದ ಗಣಪತಿ ಭಟ್ರು, ಇದೆಂತ ದೇವ್ರು, ಕೈಯಿಲ್ಲ ಕಾಲಿಲ್ಲ, ಕೇವಲ ಕಟ್ಟಿಗೆಯಿಂದ ಮಾಡಿದ್ದಾರೆ, ಇವನೆಂತ ಪರಬ್ರಹ್ಮ, ನನಗೆ ಮೋಸ ಆಯಿತು, ನಾನು ಇಲ್ಲಿಗೆ ಬಂದದ್ದು ವ್ಯರ್ಥವಾಯಿತು ಅಂತ ಬೇಸರದಿಂದ ತನ್ನ ಕೋಣೆಗೆ ಹೋಗಿ ಮಲಗಿಕೊಳ್ತಾರೆ.
ಆದ್ರೆ ಅಂದು ರಾತ್ರಿ ಕನಸಿನಲ್ಲಿ ಬಂದ ಸ್ವಾಮಿ ಜಗನ್ನಾಥ ನಾಳೆ ಮತ್ತೊಮ್ಮೆ ಬಂದು ನನ್ನನ್ನ ನೋಡು ಕಂದ ಅಂತ ಹೇಳಿ ಹೋಗ್ತಾರೆ. ಅದರಂತೆ ಗಣಪತಿ ಭಟ್ರು ಮರುದಿನ ಹೋಗಿ ಜಗನ್ನಾಥನನ್ನ ನೋಡ್ತಾರೆ. ಅಲ್ಲಿ ಜಗನ್ನಾಥ ಬಲಭದ್ರನನ್ನ ನೋಡಿದ ಗಣಪತಿ ಭಟ್ರ ಕಣ್ಣಲ್ಲಿ ನೀರು ನಿಲ್ಲಲೇ ಇಲ್ಲ. ಯಾಕಂದ್ರೆ ಸಾಕ್ಷಾತ್ ಜಗನ್ನಾಥ ಬಲಭದ್ರ ಗಣಪತಿ ಹಾಗೂ ಆನೆಯ ರೂಪವನ್ನ ತಾಳಿ ನಿಂತಿದ್ರು. ಶ್ರೀಮಾನ್ ಜಗನ್ನಾಥ ಎಂದಿಗೂ ಕೂಡ ತನ್ನನ್ನ ನಂಬಿಕೊಂಡು ಬಂದಿರುವ ಯಾವುದೇ ಭಕ್ತರಿಗೆ ಇಲ್ಲಿಂದ ಹೋಗುವಾಗ ಬೇಸರದಿಂದ ಹೋಗಲು ಬಿಡುವುದಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ರೋಮಾಂಚನಕಾರಿ ಅನಿಸುವ ವಿಷಯ ಅಂತ ಅಂದ್ರೆ, ಸಾಮಾನ್ಯವಾಗಿ ಎಲ್ಲಿ ದೇವಾಲಯಗಳು ಇರುತ್ತೋ ಅಲ್ಲೆಲ್ಲ ಭೂತ ಪ್ರೇತಗಳು ಬರಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ದೇವಸ್ಥಾನದಲ್ಲಿ ಶ್ರೀ ಪರಮಾತ್ಮ ಪುರಿ ಜಗನ್ನಾಥನ ಯಾತ್ರೆ ನಡೆಯುವಂತಹ ಸ್ಥಳದಲ್ಲಿ ಅದೆಷ್ಟು ಆತ್ಮಗಳು ಈ ಜಾತ್ರೆಯಲ್ಲಿ ಬಂದು ಪಾಲ್ಗೊಳ್ಳುತ್ತದೆ ಅನ್ನೋದು ನಿಮಗೆ ಗೊತ್ತಾ? ಹೌದು, ಯಾಕೆ ಅಂತ ಹೇಳ್ತೀವಿ ಕೇಳಿ. ಪುರಿ ಜಗನ್ನಾಥನ ರಥವನ್ನ ಎಳೆಯುವಂತಹ ಸಮಯದಲ್ಲಿ ದೇವರಿಗೆ ಮಣ್ಣಿನ ಮಡಿಕೆಯಲ್ಲಿ ಮಾಡಿದಂತಹ ಮಹಾಪ್ರಸಾದವನ್ನ ಅರ್ಪಿಸುತ್ತಾರೆ. ಇದನ್ನ ಸಾಕ್ಷಾತ್ ಪುರಿ ಜಗನ್ನಾಥ ಸೇವಿಸಿದ ನಂತರ ಅದನ್ನ ಅಲ್ಲಿಂದ ಕೆಳಗೆ ಬೀಳಿಸುತ್ತಾರೆ. ಆ ಪ್ರಸಾದವೆಲ್ಲ ನೆಲಕ್ಕೆ ಬೀಳುತ್ತದೆ. ಇದನ್ನ ಯಾವುದೇ ಭಕ್ತರು ಕೂಡ ಸೇವಿಸುವುದಿಲ್ಲ. ಅದು ಯಾಕೆ ಕೆಳಗೆ ಬೀಳಿಸುತ್ತಾರೆ ಅಂತ ಅಂದ್ರೆ, ಈ ಯಾತ್ರೆಯಲ್ಲಿ ಪಾಲ್ಗೊಂಡಂತಹ ಅದೆಷ್ಟೋ ಆತ್ಮಗಳಿಗೆ ಈ ಪ್ರಸಾದವನ್ನ ನೀಡಲಾಗುತ್ತದೆ. ಆತ್ಮಗಳು ಆ ಕೆಳಗೆ ಬಿದ್ದಂತಹ ಪ್ರಸಾದವನ್ನ ಸ್ವೀಕರಿಸಿ ಸದ್ಗತಿಯನ್ನ ಹೊಂದುತ್ತದೆ. ಇದು ಇಲ್ಲಿನ ನಂಬಿಕೆ. ಇನ್ನು ಪುರಿ ಜಗನ್ನಾಥನ ಮನಸ್ಸು ಪುಟ್ಟ ಮಗುವಿನಂತೆ. ದೇವಸ್ಥಾನದಿಂದ ಹೊರಗೆ ಬರುವಾಗಲೂ ರಥ ಏರುವಾಗಲೂ ಪುಟ್ಟ ಮಗುವಿನಂತೆ ಹಠ ಮಾಡ್ತಾನೆ. ಇಲ್ಲಿರುವ ಒಂದು ಪಂಗಡದವರು ಪುಟ್ಟ ಮಗುವಿಗೆ ಗದರುವಂತೆ ಗದರಿಸಿಯೇ ಆತನನ್ನ ರಥದ ಮೇಲೆ ಹತ್ತುವಂತೆ ಮಾಡ್ತಾರೆ. ಆತ ಪುಟ್ಟ ಮಗುವಿನಂತೆ ಮನಸ್ಸುಳ್ಳವನು. ಅವನ ನಂಬಿಕೊಂಡು ಬಂದವರನ್ನ ಕೈ ಬಿಡದವನು. ಪರಮಾತ್ಮ ಜಗನ್ನಾಥನ ಪವಾಡಗಳು ಅನಂತ. ಆತನ ಪವಾಡಗಳನ್ನ ಹೇಳುತ್ತಾ ಹೋದರೆ ಅದಕ್ಕೆ ಮುಕ್ತಾಯ ಅನ್ನೋದೇ ಇಲ್ಲ.